ನಮಸ್ಕಾರ. ಇವತ್ತಿನ ವಿಷಯ ಯಶಸ್ಸು ನಿಮ್ಮದಾಗಬೇಕೆ? ಭಾರೀ ಜನಪ್ರಿಯ 3 ಫಿಂಗರ್ ಟೆಕ್ನಿಕ್ ಅನ್ನು ಅಳವಡಿಸಿಕೊಳ್ಳಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಬಹಳ ದಿನಗಳಿಂದ ನಾವು ಆವಾಗ ಇವಾಗ ಒಂದು ಸೆಲ್ಫ್ ಡೆವಲಪ್ಮೆಂಟ್ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಉದ್ದೇಶ ಏನು ಅಂತಂದ್ರೆ ಕೇವಲ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಸಂಪಾದನೆ ಮಾಡಿದ್ರೆ ಸಾಕಾಗೋದಿಲ್ಲ, ಅದರೊಂದಿಗೆ ನಮ್ಮಲ್ಲಿ ನೆಮ್ಮದಿ, ಒಂದಷ್ಟು ಆಯುಷ್ಯ, ಆರೋಗ್ಯ ಇವೆಲ್ಲ ಇಂಪ್ರೂವ್ ಆಗಬೇಕು. ಆದರೆ ಜನ ಇದನ್ನು ಬಹಳ ಸೀರಿಯಸ್ ಆಗಿ ತಗೋತಾ ಇಲ್ಲ ಅನ್ನುವಂಥದ್ದು ನನ್ನ ಆಪಾದನೆ. ಆದ್ದರಿಂದ ಇವತ್ತಿನ ವಿಡಿಯೋ ಎಲ್ಲರಿಗೂ ಉಪಯುಕ್ತ. ಆದಷ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಕನಿಷ್ಠ ಪಕ್ಷ 100 ಜನ ಸ್ನೇಹಿತರಿಗೆ ಕಳಿಸ್ಕೊಡಿ. ಈ 3 ಫಿಂಗರ್ ಟೆಕ್ನಿಕ್ ಅನ್ನು ಅಳವಡಿಸಿಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಬೇಕಾದಷ್ಟು ಬೆನಿಫಿಟ್ ಅನ್ನು ಪಡೆಯಬಹುದು. ಮೊದಲಿಗೆ ಒಂದು ಕಥೆಯಿಂದ ಪ್ರಾರಂಭ ಮಾಡ್ತೇನೆ. ನೀವು ಡೋರ್ ಟು ಡೋರ್ ಸೇಲ್ಸ್ ಮನ್ ಅಂತ ಊಹೆ ಮಾಡ್ಕೊಳ್ಳಿ. 100 ಮನೆಯಲ್ಲಿ ಹೋಗಿ ಕಾಲಿಂಗ್ ಬೆಲ್ ಒದ್ದಾಗ 99 ಮನೆಯಲ್ಲಿ ಏನಾಯಿತು? ರಿಜೆಕ್ಟೆಡ್, ಡಿಜೆಕ್ಟೆಡ್, ಡಿಪ್ರೆಸ್ಡ್. 101ನೇ ಮನೆಯ ಕಾಲಿಂಗ್ ಬೆಲ್ ಒತ್ತಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಏನು ಥಾಟ್ಗಳು, ಯೋಚನೆಗಳು ಬರ್ತಾ ಇದ್ದಾವೆ? ಈ ಮನೆಯಲ್ಲಿ ಕೂಡ ಅವರು ಏನನ್ನು ಪರ್ಚೇಸ್ ಮಾಡೋದಿಲ್ಲ, ನನ್ನನ್ನು ಮನೆಯಿಂದ ಹೊರಗಾಗ್ತಾರೆ. ಈ ಒಂದು ಥಾಟನ್ನು ನನ್ನ ಮನಸ್ಸಿನಲ್ಲಿಟ್ಕೊಂಡು ನಾನು ಕಾಲಿಂಗ್ ಬೆಲ್ ಒದ್ದಾಗ, ಲೆಟ್ ಅಸ್ ಇಮ್ಯಾಜಿನ್ ದ ಹೌಸ್ ಓನರ್ ಇಸ್ ಅ ನೈಸ್ ಪರ್ಸನ್ ಲೈಕ್ ಮೀ. ಅವರು ಹೊರಗೆ ಬಂದು ಕೇಳ್ತಾರೆ, ಯಂಗ್ ಮ್ಯಾನ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅವಾಗ ನೀವೇನು ಹೇಳ್ತೀರಿ? ಪೋ 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 ಪರ್ಚೇಸ್ ದಿಸ್ ಅಂತೀರಿ. ಆ ಮನೆಯವನು ಹೇಳ್ತಾನೆ, ಗೆಟ್ ಔಟ್. ಯಾಕಂತಂದ್ರೆ ನಿಮ್ಗೆ ಆಗಲೇ ಗೊತ್ತು ಒಂದು ಪರ್ಚೇಸ್ ಮಾಡಲ್ಲ ಅಂತ. ನೀವು ರೋಡ್ಗೆ ಹೋಗ್ತೀರಿ, ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ತೀರಿ, ನನಗೆ ಮೊದಲೇ ಗೊತ್ತಿತ್ತು ಇವರು ಪರ್ಚೇಸ್ ಮಾಡಲ್ಲ ಅಂತ, ಅವ್ರು ಪರ್ಚೇಸ್ ಮಾಡಲಿಲ್ಲ. ಇದಕ್ಕೆ ನಾವು ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರಾಫೆಸಿ ಎಂದು ಕರೆಯುತ್ತೇವೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಭವಿಷ್ಯಕಾರ ಯಾರು? ನಾವೇ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮಗೇನಾಗುತ್ತೆ ಅಂತ ನಮ್ಗೆ ಈಗಲೇ ಗೊತ್ತು. ಯಾಕಂದ್ರೆ ಇಲ್ಲಿ ಆಗದೇ ಇದ್ದದ್ದು ಅಲ್ಲಿ ಆಗೋದಿಲ್ಲ. ಈಗ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಲೆಟ್ ಅಸ್ ಇಮ್ಯಾಜಿನ್ ಐ ಗಾನ್ ಟು 10 ಇಂಟರ್ವ್ಯೂಸ್ ಇನ್ ದ ಪಾಸ್ಟ್. 9ರಲ್ಲಿ ಏನಾಯಿತು? ರಿಜೆಕ್ಟೆಡ್, ಡಿಜೆಕ್ಟೆಡ್, ಡಿಪ್ರೆಸ್ಡ್. 11ನೇ ಸತಿ ನಾನು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಏನು ಯೋಚನೆ ಬರ್ತಾ ಇದೆ? ಇವತ್ತು ಇಲ್ಲಿ ಕೂಡ ನನ್ನನ್ನು ಯಾರು ಸೆಲೆಕ್ಟ್ ಮಾಡೋದಿಲ್ಲ. ಆ ಒಂದು ಭಾವನೆ ಒಡನೆ, ಆ ಒಂದು ಥಾಟಿನ ಒಡನೆ ನಾನು ಇಂಟರ್ವ್ಯೂ ಹಾಲಿಗೆ ಹೋಗ್ತೇನೆ. ಅಲ್ಲಿ ಒಬ್ರು ಒಳ್ಳೆ ಇಂಟರ್ವ್ಯೂಯರ್ ಇರ್ತಾರೆ. ಅವ್ರು ಕೇಳ್ತಾರೆ, ನಿಮ್ಮ ಹೆಸರು ಏನು? ನಾನು ಆಗ ಹೇಳ್ತೇನೆ, ಭೋ 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 ಭರತ್ ಚಂದ್ರ. ಯಾಕಂದ್ರೆ ನಾನು ಫುಲ್ ನರ್ವಸ್ ಆಗಿಬಿಟ್ಟಿದ್ದೀನಿ. ಅವ್ರು ಹೇಳ್ತಾರೆ, ಗೆಟ್ ಔಟ್. ನಾನು ಇಂಟರ್ವ್ಯೂ ಹಾಲಿನಿಂದ ಹೊರಗೆ ಬರಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಊಹಿಸ್ಕೊಳ್ತೇನೆ, ಹೋಗುವ ಮೊದಲೇ ಗೊತ್ತಿತ್ತಲ್ಲ ಸೆಲೆಕ್ಟ್ ಆಗೋದಿಲ್ಲ ಅಂತ. ಈಗ 3ನೆಯ ಸನ್ನಿವೇಶಕ್ಕೆ ಬರ್ತಾ ಇದ್ದೇನೆ. ನನ್ನ ಹೆಸರು ಅನಿಲ್ ಕುಂಬ್ಳೆ ಅಂತ ಇಟ್ಕೊಳ್ಳಿ. ನಾನೀಗ ನನ್ನ ಬಾಲನ್ನು ಹಾಕಿದ್ದೇನೆ. ಅದನ್ನು ಪಾಕಿಸ್ತಾನದ ಇನ್ಜುಮಾಲ್ ಹಕ್ ಅವರು 6 ರನ್ನಿಗೆ 6ರಿಗೆ ಹೊಡೆದಿದ್ದಾರೆ. ಈಗ ನಾನು ಮುಂದಿನ ಬಾಲನ್ನು ಹಾಕುವ ಮುಂಚೆ ನನ್ನ ಮನಸ್ಸಿನಲ್ಲಿ ಏನು ಭಾವನೆಗಳು ಬರ್ತಾ ಇದ್ದಾವೆ? ಈ ಬಾಲನ್ನು ಕೂಡ ಇನ್ಜುಮಾಲ್ ಹಕ್ ಅವರು 6 ಹೊಡಿತಾರೆ. ಆ ಭಾವನೆ ಒಡನೆ ನಾನು ನನ್ನ ಮುಂದಿನ ಬಾಲನ್ನು ಹಾಕಿದಾಗ ಆ ಬಾಲಿನ ಕ್ವಾಲಿಟಿ ಹೇಗಿರುತ್ತೆ? ಹೋಪ್ಲೆಸ್ ಕ್ವಾಲಿಟಿ, ಯೂಸ್ಲೆಸ್ ಬಾಲು, ಫುಲ್ ಟಾಸ್ ಅದ ಲೆಗ್ ಸ್ಟಂಪ್. ಇನ್ಜುಮಾಲ್ ಹಕ್ ಅವರು ಅದನ್ನು 6ಗೆ ಅಟ್ಟುತ್ತಾರೆ ಮತ್ತು ಕುಂಬ್ಳೆ ಅವರು ಅವರ ಮನಸ್ಸಿನಲ್ಲೇ ಹೇಳ್ಕೊಳ್ತಾರೆ, ನನಗೆ ಗೊತ್ತಿತ್ತು 6 ಹೊಡಿತಾನೆ, ಹೊಡೆದ. ಅದರ ಬದಲಾಗಿ ನನ್ನ ಹೆಸರು ಅನಿಲ್ ಕುಂಬ್ಳೆ ಅಂತ ಇಟ್ಕೊಳ್ಳಿ. ಸನ್ನಿವೇಶ 2. ಈಗ ಮೊದಲನೆಯ ಬಾಲನ್ನು ಇನ್ಜುಮಾಲ್ ಹಕ್ ಅವರು 6ಕ್ಕೆ ಹೊಡೆದಿದ್ದಾರೆ, 6 ಹೊಡೆದಿದ್ದಾರೆ. ಮುಂದಿನ ಬಾಲನ್ನು ಹಾಕುವ ಮುಂಚೆ ಒಂದು ಕ್ಷಣ ಅನಿಲ್ ಕುಂಬ್ಳೆ ಅವರು ತಮ್ಮ ಕಣ್ಣನ್ನು ಮುಚ್ಚಿಕೊಂಡು ತಾವು ಅತಿ ಯಶಸ್ವಿಯಾದಂತಹ ಒಂದು ಸನ್ನಿವೇಶವನ್ನು ತಮ್ಮ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ಕೊಳ್ತಾರೆ. ಯಾವುದು ಅಂತಂದ್ರೆ, ಪಾಕಿಸ್ತಾನದ ವಿರುದ್ಧ 10 ವಿಕೆಟುಗಳು ಡೆಲ್ಲಿಯ ಟೆಸ್ಟ್ ಮ್ಯಾಚ್ ಅಲ್ಲಿ ಬಿದ್ದದ್ದು. ಅದನ್ನು ಮನಸ್ಸಿನಲ್ಲಿ ನೆನಪಿಟ್ಕೊಂಡು ಮುಂದಿನ ಬಾಲನ್ನು ಹಾಕ್ತಾರೆ. ಅಲ್ಲಿ ಆದ ಸನ್ನಿವೇಶದಲ್ಲಿ ಇನ್ಜುಮಾಲ್ ಹಕ್ ಅವರು ಹಿಂದಿನ ಬಾಲನ್ನು 6 ರನ್ನಿಗೆ ಹೊಡೆದಿದ್ರು. ಆದರೆ ಮುಂದಿನ ಬಾಲು ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಔಟ್ ಆದ್ರು.
ಹಾಗೂ ಕ್ಲೀನ್ ಬೋಲ್ಡ್ ಆದ್ರು. ಈ ಒಂದು ಥಾಟ್ ಅನ್ನು, ಯೋಚನಾ ಲಹರಿಯನ್ನು ನನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಮುಂದಿನ ಬಾಲ್ ಅನ್ನು ಹಾಕಬೇಕಾದ್ರೆ ಆ ಮುಂದಿನ ಬಾಲ್ನ ಕ್ವಾಲಿಟಿ ಹೇಗಿರುತ್ತೆ? ಯಾಕಂದ್ರೆ ಈಗಾಗಲೇ ನಾನು ಸಕ್ಸಸ್ ಅನ್ನು ನನ್ನ ಮನಸ್ಸಿನಲ್ಲಿ ನೋಡ್ಕೊಂಡಿದ್ದೇನೆ. ಅಂದರೆ ಆ ಬಾಲು ರೈಟ್ ಆನ್ ದ ಗುಡ್ ಲೆನ್ ಸ್ಪಾಟ್ ಮತ್ತು ಇನ್ಸುಮಾನ್ ಹಕ್ ಅವರು ಕ್ಲೀನ್ ಬೋಲ್ಡ್ ಆದ್ರು. ಸ್ನೇಹಿತರೆ, ಕುಂಬ್ಳೆ ನಂಬರ್ 1 ಸನ್ನಿವೇಶ, ಕುಂಬ್ಳೆ ನಂಬರ್ 2 ಸನ್ನಿವೇಶ, ಇದರಲ್ಲಿ ಏನು ವ್ಯತ್ಯಾಸ? ಕೇವಲ ನಮ್ಮ ಮೆಂಟಲ್ ಸ್ಟೇಟ್. ಅಂದರೆ ನನ್ನ ಮನಸ್ಸಿನಲ್ಲಿ ನಾನು ಯಶಸ್ಸನ್ನು ಕಂಡಾಗ ನನ್ನ ಪರ್ಫಾರ್ಮೆನ್ಸ್ ಆಟೋಮೆಟಿಕ್ ಆಗಿ ಮೇಲಕ್ಕೆ ಹೋಯಿತು. ಈಗ ಇನ್ನೊಂದು ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ, ನಾನು 10 ಇಂಟರ್ವ್ಯೂಗೆ ಹೋಗಿದ್ದೇನೆ, 9ರಲ್ಲಿ ರಿಜೆಕ್ಟೆಡ್ ರಿಪ್ರೆಸ್. ಆದರೆ ಒಂದು ಇಂಟರ್ವ್ಯೂನಲ್ಲಿ ನನಗೆ ಭಾರಿ ಸಕ್ಸಸ್ ಸಿಕ್ಕಿತ್ತು ಮತ್ತು ಆ ಇಂಟರ್ವ್ಯೂನಲ್ಲಿ ಆ ಇಂಟರ್ವ್ಯೂ ಮಾಡುವವರು ಯಾರಿದ್ದಾರೆ ಅವರು ನನ್ನ ಮೇಲೆ ಬಹಳ ಖುಷಿಯಾಗಿದ್ರು, ನನ್ನ ಮೇಲೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಮತ್ತೆ ಅದನ್ನು ನೆನಪಿನಲ್ಲಿಟ್ಕೊಂಡು ನಾನು ಒಳಗೆ ಹೋಗ್ತೇನೆ ಮತ್ತು ನನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಳ್ತೇನೆ, ಲಾಸ್ಟ್ ಟೈಮ್ ಯಾವ ಥರ ಆಯಿತು ಅಂತಂದರೆ, ನಾನು ಇಂಟರ್ವ್ಯೂಗೆ ಹೋಗಿದ್ದೆ, ಇಂಟರ್ವ್ಯೂ ಫೆಲ್ ಇನ್ ಲವ್ ವಿತ್ ಮೀ, ಆಮೇಲೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು, ಏನು ಒಳ್ಳೆ ಕ್ಯಾಂಡಿಡೇಟ್ ಅಪ್ಪ ಅಂತ ಹೇಳಿ, ಆಮೇಲೆ ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಉಳಿದ 5-10 ಜನನ ಅವರು ಸೆಲೆಕ್ಟ್ ಮಾಡಿಕೊಂಡ್ರು. ಅವ್ರು ಹೇಳಿದ್ರು, ನೀನು ಬಹಳ ಒಳ್ಳೆಯ ಮನುಷ್ಯ, ನಮ್ಮ ಕಂಪನಿಗೆ ನಿಮ್ಮಂಥವರೇ ಬೇಕು ಅಂತ. ಈ ಒಂದು ಯೋಚನೆಯನ್ನು ಇಟ್ಟುಕೊಂಡು ನಾನು ನನ್ನ 11ನೇ ಇಂಟರ್ವ್ಯೂಗೆ ಹೋದಾಗ ನನ್ನ ಪರ್ಫಾರ್ಮೆನ್ಸ್ ಹೇಗಿದೆ? ವಂಡರ್ಫುಲ್ ಪರ್ಫಾರ್ಮೆನ್ಸು. ಯಾಕಂದರೆ ನನ್ನ ಮನಸ್ಸಿನಲ್ಲಿ ಆಗಲೇ ಯಶಸ್ಸು ಕಾಣ್ತಾ ಇದೆ ಮತ್ತು ಆ ಕಂಪನಿಯ ಓನರಿಗೆ ನಾನು ಏನನ್ನು ನನ್ನ ಮನಸ್ಸಿನಿಂದ ಒಂದು ಬಿಂಬಿಸ್ತಾ ಇದ್ದೇನೆ ಅಂತಂದರೆ, ನನ್ನಂಥ ಒಳ್ಳೆ ಕ್ಯಾಂಡಿಡೇಟ್ ನಿಮಗೆ ಇನ್ನೊಬ್ರು ಸಿಕ್ಕೋದಿಲ್ಲ, ನನ್ನನ್ನು ಏನಾದರೂ ಸೆಲೆಕ್ಟ್ ಮಾಡದೇ ಇದ್ರೆ ನಿಮ್ಮ ಕಂಪನಿಗೆ ಲಾಸ್ ಆಗುತ್ತೆ ಅನ್ನುವಂಥ ಒಂದು ಥಾಟನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಅಲ್ಲಿಗೆ ನನ್ನ ಇಂಟರ್ವ್ಯೂನಲ್ಲಿ ಸಕ್ಸಸ್ ಆಗುವಂಥದ್ದು ಜಾಸ್ತಿ ಆಗುತ್ತೆ, ನರ್ವಸ್ನೆಸ್ ಕಮ್ಮಿ ಆಗುತ್ತೆ. ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಳ್ಬೋದು, ಡಾಕ್ಟರ್ ಭರತ್ ಚಂದ್ರ ಅವರು ಬೇಕಾದಷ್ಟು ಕಥೆಗಳನ್ನು ಹೇಳಿದ್ರು, ಅದರಲ್ಲಿ ನನಗೇನು ಉಪಯೋಗ ಆಗುತ್ತೆ? ಸ್ನೇಹಿತರೆ, ವಿಷಯಕ್ಕೆ ಬರ್ತಾ ಇದ್ದೇನೆ. ನೀವು ಅಂದುಕೊಂಡದ್ದು ಎಲ್ಲ ನಿಜ ಆಗಬೇಕು ಅಂದರೆ ಈ ವಿಡಿಯೋ ನೋಡಿ ಅಂತ ಮೊದಲೇ ಹೇಳಿದ್ದೆ ಮತ್ತು ಸ್ಪೆಷಲ್ 3 ಫಿಂಗರ್ ಟೆಕ್ನಿಕ್ ಅಂತಲೂ ಹೇಳಿದ್ದೆ. ಏನು ಮಾಡಬೇಕು ಅಂತಂದರೆ, ಇವತ್ತು ಒಂದು ಸಣ್ಣ ಪ್ರಾಕ್ಟೀಸ್ ಅನ್ನು ಮಾಡೋಣ. ಉದಾಹರಣೆಗೆ, ನಿಮ್ಮ ಜೀವನದಲ್ಲಿ ಇದುವರೆಗೆ ನಡೆದ ಒಂದು ಅತಿ ಯಶಸ್ವಿ ಘಟನೆ ಅಥವಾ ಸನ್ನಿವೇಶವನ್ನು ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿ ವಿತ್ ಆಲ್ ದ ರಿಯಾಲಿಟಿ. ಅದನ್ನು ನೀವು ನೋಡಿದ ಹಾಗೆ, ಅದನ್ನು ನೀವು ಕೇಳಿದ ಹಾಗೆ, ಅದನ್ನು ನೀವು ಅನುಭವಿಸಿದ ಹಾಗೆ ನೋಡ್ಕೊಳ್ಳಿ. ಮೊದಲನೇದಾಗಿ ಆ ಸನ್ನಿವೇಶವನ್ನು ಮೊದಲು ಯೋಚನೆ ಮಾಡಿಕೊಳ್ಳಿ. ಅದಾದ ಮೇಲೆ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿ. ಅದಾದ ಮೇಲೆ ನೀವು ಮಾಡಬೇಕಾಗಿರೋದು ಬಹಳ ಸಿಂಪಲ್. ನೀವು ಆ ಸನ್ನಿವೇಶವನ್ನು ನಿಮ್ಮ ಮನಸ್ಸಿನಲ್ಲಿ ಫೋರ್ಮೋಸ್ಟ್ ಆಗಿ ಇಟ್ಕೊಂಡು ಆ ಚಿತ್ರವನ್ನು ನೋಡುತ್ತಾ ನೋಡುತ್ತಾ ನಿಮ್ಮ ಎಡಗೈಯ 3 ಬೆರಳುಗಳನ್ನು ಒಟ್ಟಿಗೆ ತಗೊಂಡು ಬನ್ನಿ. ಈ ರೀತಿ ನನ್ನ ಮನಸ್ಸಿನಲ್ಲಿ ಅತಿ ಯಶಸ್ಸನ್ನು ಕಂಡಂತ ಕ್ಷಣ ಮತ್ತು 3 ಬೆರಳುಗಳನ್ನು ಒಟ್ಟಿಗೆ ತಗೊಂಡ್ಬರೋದನ್ನ ಇವತ್ತು ಒಂದು 15 ಸತಿ, ನಾಳೆ ಒಂದು 15 ಸತಿ, ನಾಡ್ದು ಒಂದು 15 ಸತಿ, ಈ ಥರ ಒಂದು ವಾರದಲ್ಲಿ ಒಂದು 50-100 ಸತಿ ಮಾಡಿ. ಇದಕ್ಕೆ ನಾವು 3 ಫಿಂಗರ್ ಟೆಕ್ನಿಕ್ ಎಂದು ಕರೆಯುತ್ತೇವೆ. ಅದಾದ ಮೇಲೆ ಮುಂದಿನ ವಾರದಿಂದ ನೀವು ಮಾಡಬೇಕಾಗಿದ್ದು ಇಷ್ಟೇನೆ, ನಿಮ್ಮ 3 ಬೆರಳುಗಳನ್ನು ಒಟ್ಟಿಗೆ ತಗೊಂಬನ್ನಿ. ಮನಸ್ಸಿನಲ್ಲಿ ನೀವು ಆ ಸಂತೋಷದ ಕ್ಷಣಗಳು ಅಥವಾ ಅಚೀವ್ಮೆಂಟ್ ಕ್ಷಣಗಳನ್ನು ನೋಡಬೇಕಾಗಿಲ್ಲ. ಅಂದರೆ ನೀವು ನಿಮ್ಮ 3 ಬೆರಳುಗಳನ್ನು ಒಟ್ಟಿಗೆ ತರ್ತಾ ಇದ್ದ ಹಾಗೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡು, ನಿಮ್ಮ ಕಣ್ಣುಗಳು ಕ್ಲೋಸ್ ಆಗಿರ್ಬೋದು, ಆಟೋಮ್ಯಾಟಿಕ್ ಆಗಿ ಒಳಗಡೆಯಿಂದ ಅದೇ ವಿಡಿಯೋ ಟೇಪನ್ನು ಮತ್ತೆ ಚಲಾಯಿಸುತ್ತೆ. ಹೊರಗಿನಿಂದ ಸಕ್ಸಸ್ ಅನ್ನು ನೋಡ್ತಾ ಇಲ್ಲ, ಒಳಗಿನಿಂದ ಸಕ್ಸಸ್ ಅನ್ನು ನೀವು ಅನುಭವಿಸ್ತಾ ಇದ್ದೀರಿ. ನಿಮ್ಮ 3 ಬೆರಳುಗಳು ಒಟ್ಟಿಗೆ ಇದ್ದಾವೆ. ಇದನ್ನು ಮುಂದಿನ ಒಂದು ವಾರದಲ್ಲಿ ಒಂದು 100 ಸತಿ ಪ್ರಾಕ್ಟೀಸ್ ಮಾಡಿ. ಇದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ನಿಮಗೆ ನಾಟ್ ಮೋರ್ ದೆನ್ 3 or 4 minutes ಎ ಡೇ ಒಂದು ವಾರ ಮಾಡಿ. ಅದಾದ ಮೇಲೆ ಇದಕ್ಕೆ ನಾವು 3 ಫಿಂಗರ್ ಟೆಕ್ನಿಕ್ ಎಂದು ಕರೆಯುತ್ತೇವೆ. ಕಣ್ಣು ಮುಚ್ಚಬಹುದು, ಕಣ್ಣು ತೆರೆದೇ ಇರಬಹುದು. ಇದನ್ನು ಎಲ್ಲಿ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಉದಾಹರಣೆಗೆ,
ನೀವೀಗ ಸ್ಟೇಜಿಗೆ ಹೋಗಬೇಕು, 500 ಜನರನ್ನು ಉದ್ದೇಶಿಸಿ ಮಾತನಾಡಬೇಕು. ನಿಮ್ಮ ಮನಸ್ಥಿತಿ ಹೇಗಿದೆ? ಬಹಳ ನರ್ವಸ್ನೆಸ್ಸು, ಹಾರ್ಟ್ ಬೀಟ್ ಮೇಲಕ್ಕೆ ಹೋಗಿದೆ, ಬ್ರೀದಿಂಗ್ ಬಹಳ ಮೇಲೆ ಕೆಳಗೆ ಹೋಗ್ತಾ ಇದೆ, ಒಂದು ಥರದ ಸೆಕ್ರೀಷನ್ ಬಾಡಿಯಲ್ಲಿ, ಒಂದು ಥರ ರೆಸ್ಟ್ ರೂಮ್ ಓಡೋಣ ಅನಿಸುತ್ತೆ, ಬಾಯಿ ಒಣಗ್ತಾ ಇದೆ. ಆ ಸಮಯದಲ್ಲಿ ನೀವು ಈ 3 ಬೆರಳುಗಳನ್ನು ಒಟ್ಟಿಗೆ ತಂದು 1 ನಿಮಿಷ ಕಣ್ಣನ್ನು ಕ್ಲೋಸ್ ಮಾಡಿಕೊಂಡ್ರೆ ತಕ್ಷಣ ಎಲ್ಲವೂ ಆ ಎಲ್ಲ ನರ್ವಸ್ನೆಸ್ಸು ಕಮ್ಮಿ ಆಗುತ್ತೆ. ನೀವು ಸ್ಟೇಜಿಗೆ ಹೋಗಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಡಬಲ್ಲಿರಿ. ಬೇರೆಯಲ್ಲಿ ಉಪಯೋಗಿಸ್ಬೋದು, ಯಾರೋ VIP ಭೇಟಿ ಆಗಬೇಕಾದ್ರೆ, ಅಥವಾ ನಮ್ಮ ಜೀವನದಲ್ಲಿ ಯಾವುದನ್ನು ಅಂದುಕೊಂಡಿದ್ದೇವೋ ಅದು ನಿಜ ಆಗಬೇಕು ಅಂತಂದ್ರೆ ನನ್ನ ಕೈಗಳಲ್ಲಿ 3 ಫಿಂಗರ್ಗಳನ್ನು ಒಟ್ಟಿಗೆ ತಗೊಂಡು ಲೆಫ್ಟ್ ಹ್ಯಾಂಡಲ್ಲಿ ನಾನು ಮನಸ್ಸಿನಲ್ಲಿ ಆ ಘಟನೆಯನ್ನು ಊಹಿಸಿ, ಅಂದರೆ ಏನಾಗಬೇಕು ಅಂತಿದೆ ಆ ಘಟನೆಯನ್ನು ಊಹಿಸಿ, ಉದಾಹರಣೆಗೆ ನನಗೆ ಪ್ರಮೋಷನ್ ಆಗಬೇಕು, ಇಲ್ಲ ನನ್ನ ಬಿಸ್ನೆಸ್ ನಲ್ಲಿ 1 ಕೋಟಿ ಪ್ರಾಫಿಟ್ ಆಗಬೇಕು, ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು 3 ಫಿಂಗರ್ಸ್ನ ಒಟ್ಟಿಗೆ ತಂದು ಆ ಘಟನೆಯನ್ನು ನನ್ನ ಮನಸ್ಸಿನಲ್ಲಿ ರೂಪಿಸ್ಕೊಳ್ತಾ ಇದ್ರೆ ಒಂದು ದಿನಕ್ಕೆ 2, 4, 6 ನಿಮಿಷನೂ ಸಾಕಾಗುತ್ತೆ, ಒಂದು 3 ಸತಿ ಮಾಡಬೇಕಾಗುತ್ತೆ. ಈ ತರ ಮಾಡ್ತಾ ಹೋದ್ರೆ ನೀವು ಅಂದುಕೊಂಡದ್ದೆಲ್ಲ ಆಟೋಮೆಟಿಕ್ ಆಗಿ ನಿಜ ಆಗುತ್ತೆ. 2 ಮಾತಿಲ್ಲ. ಇದನ್ನು ನಾನು ನನ್ನ ಜೀವನದಲ್ಲಿ ಬೇಕಾದಷ್ಟು ಬಾರಿ ಮಾಡಿ ಅದರಲ್ಲಿ ರಿಸಲ್ಟ್ ಅನ್ನು ಕಂಡುಕೊಂಡಿದ್ದೇನೆ. ಮತ್ತು ನಮ್ಮ ವಿದ್ಯಾರ್ಥಿಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಹೇಳ್ತಾರೆ, ಡಾಕ್ಟರ್ ಭರತ್ ಚಂದ್ರ ಬೇಕಾದಷ್ಟು ಪ್ರಯೋಜನವನ್ನು ಪಡೆದಿದ್ದೇವೆ. ಸ್ನೇಹಿತರೆ, ಈ 3 ಫಿಂಗರ್ ಟೆಕ್ನಿಕ್ ಅನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇನ್ನೊಂದು ಸಣ್ಣ ಸಲಹೆ ಸೂಚನೆ. ನೀವು ಆದಷ್ಟು ಡೀಪರ್ ಲೆವೆಲ್ ಆಫ್ ಆಲ್ಫಾ ಸ್ಟೇಟಿಗೆ ಹೋದಾಗ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಭಾರಿ ಜನಪ್ರಿಯ 3 ಫಿಂಗರ್ ಟೆಕ್ನಿಕ್. ಇದನ್ನು ಬಳಸುವುದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆದರೆ ಬಳಸುವ ಮುನ್ನ ಕೆಲವಷ್ಟು ಗೈಡ್ಲೈನ್ಸ್. ಮೊದಲನೇದಾಗಿ ನಿಮ್ಮ ಹ್ಯಾಪಿಯೆಸ್ಟ್ ಮೊಮೆಂಟ್ ಯಾವುದು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಅನಿಲ್ ಕುಂಬ್ಳೆ ಅವರ ಹ್ಯಾಪಿಯೆಸ್ಟ್ ಮೊಮೆಂಟ್ ಹೇಳಿದೆ 10 ವಿಕೆಟ್ ಬಿದ್ದಾಗ. ನಿಮ್ಮ ಹ್ಯಾಪಿಯೆಸ್ಟ್ ಮೊಮೆಂಟ್ ಇರ್ಬೋದು ಕಾಲೇಜ್ನಲ್ಲಿ ಹೈಯೆಸ್ಟ್ ಮಾರ್ಕ್ ತೆಗೆದಾಗ, ಯೂನಿವರ್ಸಿಟಿಯಲ್ಲಿ ಜಾಸ್ತಿ ಮಾರ್ಕ್ ತೆಗೆದಾಗ, ಅಥವಾ ಮೊದಲನೇ ಸತಿ ಕೆಲಸ ಸಿಕ್ಕಿದಾಗ, ಅಥವಾ ಮೊದಲನೇ ಕಾರನ್ನು ಕೊಂಡಾಗ, ಅಥವಾ ಮೊದಲ 1 ಕೋಟಿಯನ್ನು ಸಂಪಾದನೆ ಮಾಡಿದಾಗ ಇತ್ಯಾದಿ. ಸೊ ಅದನ್ನ ನೆನಪಿನಲ್ಲಿಟ್ಕೊಳ್ಳಿ. ಎರಡನೇದ್ದು, ಈ ಪ್ರಾಕ್ಟೀಸ್ ಅನ್ನು ನಾನು ಆಗ್ಲೇ ಹೇಳಿದಾಗೆ ಹಲವು ಬಾರಿ, ಒಂದು ದಿನಕ್ಕೆ 15 ಸತಿ, ಒಂದು 3 ದಿನ, ಅದಾದ್ಮೇಲೆ ಒಂದು 6 ಸತಿ, ಒಂದು 10 ದಿನ ಹೀಗೆ ಮಾಡ್ಕೊಂಡು ಹೋಗಿ. ಅದಾದ ಮೇಲೆ ನೀವು 3 ಫಿಂಗರ್ಸ್ ಲೆಫ್ಟ್ ಹ್ಯಾಂಡ್ ಅನ್ನ ಒಟ್ಟಿಗೆ ತಗೊಂಡ್ಬಂದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಸಕ್ಸಸ್ ಓಡಾಡ್ತಾ ಇರುತ್ತೆ ಮತ್ತು ಏನ್ ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ 3 ಫಿಂಗರ್ ಟೆಕ್ನಿಕ್ ಅನ್ನು ಎಲ್ಲಿ ಅಳವಡಿಸ್ಕೊಳ್ಬಹುದು ಅದರ ಬಗ್ಗೆ ವಿಡಿಯೋದಲ್ಲಿ ಮಾತಾಡಿದ್ದೇನೆ. ಇನ್ನೊಮ್ಮೆ ವಿಡಿಯೋನ ಕೇಳಿ. ನನ್ನ ಸಲಹೆ ವಿಡಿಯೋನ ಎಷ್ಟು ಸತಿ ಕೇಳಿದ್ರು ಅಷ್ಟು ಅನುಕೂಲ. ಮತ್ತೆ ಇದನ್ನು ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ನನ್ನ ಆಸೆ ಏನು ಅಂತಂದ್ರೆ, ಈ ಪರ್ಟಿಕ್ಯುಲರ್ ವಿಡಿಯೋ ಇಡೀ ಕರ್ನಾಟಕದಲ್ಲಿ ವೈರಲ್ ಆಗಬೇಕು, ಜನರ ಅದರ ಉಪಯೋಗವನ್ನು ಪಡೆಯಬೇಕು. ನಮಗೆ ಕಳೆದ 3 ತಿಂಗಳಿಂದ ಅಂದಾಜು 150ರಿಂದ 200 ಇಮೇಲ್ಗಳು ಬಂದಿದ್ದಾವೆ. ಮೈಂಡ್ ಪವರ್ ಬಗೆಗೆ ಅಥವಾ ಹಾರ್ನೆಸ್ಸಿಂಗ್ ದ ಪವರ್ ಆಫ್ ದ ಮೈಂಡ್ ಬಗೆಗೆ ಒಂದು ಕಾರ್ಯಾಗಾರ ನಡೆಸಿ. ಅದಕ್ಕೋಸ್ಕರ ನಾವು ಒಂದು ಇಂಟ್ರೊಡಕ್ಟರಿ ವೆಬಿನಾರ್ ಅನ್ನು ಆಯೋಜನೆ ಮಾಡಿದ್ದೇವೆ ಇದೇ ಭಾನುವಾರ. ಸಮ್ ಆಫ್ ದಿ ಟಾಪಿಕ್ಸ್ ಏನ್ ಕವರ್ ಮಾಡ್ತೇವೆ ಅಂತಂದ್ರೆ, ಮೊದಲನೇದು ರೀಚಿಂಗ್ ಯುವರ್ ಚೆರಿಶ್ಡ್ ಗೋಲ್ಸ್, 2 ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ಟು ರೆಡ್ಯೂಸ್ ಸ್ಟ್ರೆಸ್ ಥ್ರೂ ಅಡ್ವಾನ್ಸ್ ಮೆಡಿಟೇಷನ್ ಟೆಕ್ನಿಕ್, 3 ದ ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಟೆಕ್ನಿಕ್, ಹೀಲಿಂಗ್ ಆಫ್ ಅವರ್ ಬಾಡಿ, 4 ಹಾರ್ನೆಸಿಂಗ್ ದ ಪವರ್ ಆಫ್ ದಿ ಪಾಸಿಟಿವ್ ಅಫರ್ಮೇಷನ್, 5 ಓವರ್ಕಮಿಂಗ್ ಮೆಂಟಲ್ ಬ್ಲಾಕ್ಸ್ ಫಾರ್ ಇಂಪ್ರೂವಿಂಗ್ ಕ್ರಿಯೇಟಿವಿಟಿ, 6 ನ್ಯೂ ಬಿಹೇವಿಯರ್ ಕ್ಯಾಟಲಿಸ್ಟ್, 7 ಸ್ಟ್ರಾಟಜೀಸ್ ಫಾರ್ ಫಿಯರ್ ಅಂಡ್ ಫೋಬಿಯಾ ಎಲಿಮಿನೇಷನ್, 8 ಮ್ಯಾನಿಫೆಸ್ಟಿಂಗ್ ಥಿಂಗ್ಸ್ ವಿತ್ ಲಾ ಆಫ್ ಅಟ್ರಾಕ್ಷನ್, 9 3 ಫಿಂಗರ್ ಟೆಕ್ನಿಕ್ ಫಾರ್ ಡೆವಲಪಿಂಗ್ ಸೆಲ್ಫ್ ಕಾನ್ಫಿಡೆನ್ಸ್. ಇಂಟ್ರೊಡಕ್ಟರಿ ಸೆಷನ್ ಬಗೆಗೆ ಜಾಸ್ತಿ ಡೀಟೇಲ್ಸ್ ಕೊಡ್ತಾ ಇದ್ದೇನೆ. ಡೇಟು 8ನೇ ತಾರೀಕು ಡಿಸೆಂಬರ್, ಭಾನುವಾರ, ಟೈಮ್ 4 ಗಂಟೆಯಿಂದ 5 ಗಂಟೆ 15 ನಿಮಿಷ. ಇದು ಆನ್ಲೈನ್ ವೆಬಿನಾರ್. ಈ ಆನ್ಲೈನ್ ವೆಬಿನಾರಿಗೆ ಲಿಂಕ್ ಬೇಕು ಅಂತಂದ್ರೆ ಬಹಳ ಸರಳ, successdigest@gmail.com ಗೆ ನಿಮ್ಮ ಹೆಸರು, ಮೊಬೈಲ್ ನಂಬರ್ ಅನ್ನು ರವಾನಿಸಿ ಮತ್ತೆ ಸಬ್ಜೆಕ್ಟ್ ಕಾಲಮ್ ಅಲ್ಲಿ ಮೈಂಡ್ ವೆಬಿನಾರ್ ಅಂತ ಟೈಪ್ ಮಾಡಿ. ನೀವು ನಾಳೆ ಭಾನುವಾರ ಬರ್ತೀರಿ, ಈ ವೆಬಿನಾರ್ನ ಉಪಯೋಗವನ್ನು ಪಡ್ಕೊಳ್ತೀನಿ ಅಂತ ಊಹಿಸ್ಕೊಳ್ತೇನೆ. ನಮಸ್ಕಾರ.